ನಮಸ್ಕಾರ. ಯಾಜ್ಞವಲ್ಕ್ಯ ಅಷ್ಟು ಮತ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಮಾರ್ಚ್ 1ನೇ ತಾರೀಕು ಭಾನುವಾರ ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯ ದಿನ ಅಂತೇಳಿ ಹೇಳ್ಬೋದು. ಕಾರಣ ಆ ಒಂದು ದಿವಸ ರವಿಪುಷ್ಯ ಯೋಗ ಅಂತಕ್ಕಂಥದ್ದು ಕೊಡ್ತಾ ಇದೆ. ಈ ಒಂದು ರವಿಪುಷ್ಯ ಯೋಗ ಅನ್ನುವುದು ವರ್ಷದಲ್ಲಿ ಕೇವಲ 2ರಿಂದ 3 ದಿನಗಳು ಮಾತ್ರ ಸಿಗೋದಕ್ಕೆ ಅವಕಾಶಗಳು ಬರುತ್ತೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ರವಿಪುಷ್ಯ ಯೋಗದ ದಿನ ಹೊಸದಾಗಿ ವಾಹನವನ್ನು ಖರೀದಿ ಮಾಡ್ತಕ್ಕಂಥವರು ಅಥವಾ ಸೈಟನ್ನು ತೆಗೆದುಕೊಡ್ತಕ್ಕಬೇಕು ಅಂತ ನಿರ್ಧಾರವನ್ನು ಮಾಡಿರುವವರು, ಮನೆಯನ್ನು ಕಟ್ಟಿಸ್ತಕ್ಕಂಥವರು ಅಥವಾ ಗೃಹ ಪ್ರವೇಶವನ್ನು ಮಾಡ್ತಕ್ಕಂಥವರು ಎಲ್ಲ ವಿಶೇಷ ಒಂದು ಫಲ ಅಂಥೇಳಿ ಕರೀಬೋದು. ಕಾರಣ ವಿಶೇಷ ಈ ಒಂದು ರವಿ ಪುಷ್ಯ ಯೋಗ ಅಂತದ್ದು ಭಾನುವಾರ ಪುಷ್ಯ ನಕ್ಷತ್ರ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ದೇವನವನ್ನು ರವಿಪುಷ್ಯ ಯೋಗ ಅಂತೇಳಿ ಜ್ಯೋತಿಷದಲ್ಲಿ ಕರಿತೀವಿ. ಈ ಒಂದು ಯೋಗ ಪ್ರತಿ ತಿಂಗಳು ಬರುತ್ತೆ ಅಂದರೆ ಖಂಡಿತ ಇಲ್ಲ. ಕೇವಲ ವರ್ಷಕ್ಕೆ 2ರಿಂದ ಅಥವಾ 3 ದಿನಗಳು ಸಿಕ್ಕಿದರೆ ತುಂಬ ಜಾಸ್ತಿ ಅಂತೇಳಿ ಹೇಳ್ಬೋದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಂದು ನಾವು ಏನು ಮಾಡಬೇಕು, ಯಾವ ರೀತಿ ಫಲ ಸಿಗುತ್ತೆ ಅಂದಾಗ ಭಗವಂತನ ಆರಾಧನೆಯನ್ನು ಮಾಡಿದಾಗ ಸೂರ್ಯನಾರಾಯಣ ಮತ್ತು ಲಕ್ಷ್ಮೀನಾರಾಯಣನ ವಿಶೇಷವಾಗಿ ಕೆಂಪು ವಸ್ತ್ರ ಅಥವಾ ಹಳದಿ ವಸ್ತ್ರವನ್ನು ಧರಿಸಿ ಭಗವಂತನ ಜಪ ತಪಗಳನ್ನು ಮಾಡಿದಾಗ, ಆರಾಧನೆಯನ್ನು ಮಾಡಿದಾಗ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಗೃಹ ಪ್ರವೇಶವನ್ನು ಮಾಡಿದಾಗ ಅಥವಾ ಸೈಟನ್ನು ಖರೀದಿ ಮಾಡಿದಾಗ ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಸಂದರ್ಭ ಅಂತೇನು ಹೇಳ್ತೀವಿ, ತುಂಬ ಅಕ್ಷಯ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳ್ತೀವಿ. ಈ ಒಂದು ಯೋಗ ಅಂತಕ್ಕಂಥದ್ದು ಕೇವಲ ವರ್ಷದಲ್ಲಿ 2ರಿಂದ 3 ದಿನ ಸಿಗೋದಕ್ಕಾಗಿ ಈ ಒಂದು ಯೋಗ ಅಂತಕ್ಕಂಥದ್ದು ತುಂಬ ವಿಶೇಷ. ಆ ಒಂದು ದಿವಸ ಮಾಡಿರ್ತಕ್ಕಂಥ ನಮ್ಮ ವಿಶೇಷವಾಗಿರ್ತಕ್ಕಂಥ ಪೂಜೆಗಳಿಗೆ ವಿಶೇಷವಾಗಿ ಫಲ ಸಿಗುತ್ತೆ ಅಂತೇಳಿ ಹೇಳ್ತೀವಿ. ದಾನ ಧರ್ಮಗಳನ್ನು ಮಾಡಬಹುದು, ವಿಶೇಷವಾಗಿ ಜಪ ತಪಗಳನ್ನು ಆಚರಣೆ ಮಾಡಬಹುದು. ಈ ಮುಖಾಂತರವಾಗಿ ಸೂರ್ಯನಾರಾಯಣ ಮತ್ತು ಲಕ್ಷ್ಮೀನಾರಾಯಣನ ಅನುಗ್ರಹವನ್ನು ಪಡೆಯೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಮತ್ತು ಒದಗಿ ಬರುತ್ತೆ ಅಂತೇಳಿ ಜ್ಯೋತಿಷದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಂದು ಯಾರೆಲ್ಲ ಮನಸ್ಸಿನ ಅಥವಾ ವೈಯಕ್ತಿಕ ಏಳಿಗೆಗಾಗಿ ಕೆಲವು ಮಂತ್ರಗಳನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ ಇದ್ದಲ್ಲಿ ಖಂಡಿತವಾಗಿ ಈ ಒಂದು ಯೋಗ ರವಿಪುಷ್ಯ ಯೋಗದ ಭಾನುವಾರ 1ನೇ ತಾರೀಕು ಮಾರ್ಚು ಈ ಒಂದು ದಿನ ಪ್ರಾರಂಭವನ್ನು ಮಾಡಿ ಒಳ್ಳೆಯ ಯೋಗ ಸುದಿನವಾಗಿದೆ ಅಂತೇಳಿ ಹೇಳ್ಬೋದು. ಈ ಒಂದು ಯೋಗ ಸಿಗೋದು ಕೇವಲ ವರ್ಷದಲ್ಲಿ 2ರಿಂದ 3 ದಿನ. ಹಾಗಾಗಿ ಈ ಥರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಯೋಗದ ಅವಕಾಶವನ್ನು ಪಡೆದು ನಮಗೆ ಬೇಕಾಗಿರ್ತಕ್ಕಂಥ ವೈಯಕ್ತಿಕ ಸಾಧನೆಯನ್ನು ಮಾಡುವ ಮುಖಾಂತರ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಪಡೆಯೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ನಮಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ರವಿಪುಷ್ಯ ಯೋಗದ ದಿನದಿಂದ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.